ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು ಆಗಸ್ಟ್ 13ಕ್ಕೆ. ಆದರೆ ಅದಕ್ಕೂ ಮೊದಲೇ KR ಮಾರುಕಟ್ಟೆ ಫ್ಲೈಓವರ್ ಬಂದ್ ಆಗೋಗುತ್ತೆ. ವೈಟ್ ಟಾಪಿಂಗ್ ಕಾಮಗಾರಿ ಹಿನ್ನೆಲೆಯಲ್ಲಿ ಬಂದ್ ಆಗ್ತಾ ಇರುವಂಥದ್ದು. KR ಮಾರುಕಟ್ಟೆ ಫ್ಲೈಓವರ್ ಏನಿದೆ ಮೇಲ್ಸೇತುವೆ, ಅದು ಅದರ ವೈಟ್ ಟಾಪಿಂಗ್ ಮಾಡ್ತಾರೆ, ಅದಕ್ಕೋಸ್ಕರ ಬಂದ್ ಮಾಡಲಾಗ್ತಾ ಇದೆ. ಮುಂದಿನ 3 ತಿಂಗಳುಗಳ ಕಾಲ ಅಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗ್ತಾ ಇರುವಂಥದ್ದು. ಸವಾರರು ಪರ್ಯಾಯ ಮಾರ್ಗವನ್ನು ಬಳಸಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಚಾಮರಾಜಪೇಟೆಗೆ ಕನೆಕ್ಟ್ ಮಾಡುವಂತಹ ಫ್ಲೈಓವರ್ ಏನಿದೆ ಅದು ಬಂದ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇದು KR ಮಾರುಕಟ್ಟೆ ಫ್ಲೈಓವರ್ನ ದೃಶ್ಯ. ಈ ಮಟ್ಟಕ್ಕೆ ಅಲ್ಲಿ ಟ್ರಾಫಿಕ್ ಇರುತ್ತೆ ಯಾವಾಗಲೂ. ಸಾಮಾನ್ಯವಾಗಿ ಇರುವಂತಹ ದೃಶ್ಯ ಇದು. ಸಾಮಾನ್ಯವಾಗಿ ಇಷ್ಟು ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ, ಸಾವಿರಾರು ವಾಹನಗಳು ಅಲ್ಲಿ ಓಡಾಡ್ತವೆ ಫ್ಲೈಓವರ್ ಮೇಲೆ. ಇದೀಗ 3 ತಿಂಗಳುಗಳ ಕಾಲ ಅದನ್ನು ಬಂದ್ ಮಾಡಲಾಗತ್ತೆ. ಕಾರಣ ಏನು ಅಂದರೆ ಅಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೆಯುತ್ತೆ. ನಮ್ಮ ಪ್ರತಿನಿಧಿ ಚಂದನ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದನ, 3 ತಿಂಗಳುಗಳ ಕಾಲ ಫ್ಲೈಓವರ್ ಇರೋದಿಲ್ಲ, ಪರ್ಯಾಯ ಮಾರ್ಗ, ಏನನ್ನ ಸೂಚಿಸಿದ್ದಾರೆ ಪೊಲೀಸರು? ನವೀನ್, ಸದ್ಯ KR ಮಾರ್ಕೆಟ್ ಫ್ಲೈಓವರ್ ಕಂಪ್ಲೀಟ್ ಆಗಿ ಬಂದ್ ಮಾಡ್ಲಿಲ್ಲ. ಅಂದ್ರೆ ಮಾರ್ಕೆಟ್ ಫ್ಲೈಓವರ್ ನ ಚಾಮರಾಜಪೇಟೆಗೆ ಕನೆಕ್ಟ್ ಮಾಡುವಂತ ರಸ್ತೆ ಇದೆಯಲ್ಲ, ಅದನ್ನ 3 ತಿಂಗಳು ಬಂದ್ ಮಾಡುವುದಕ್ಕೆ ಸಂಚಾರಿ ಪೊಲೀಸರು ಮುಂದಾಗಿರುವಂತದ್ದು. ಅಂದ್ರೆ ಸುಲ್ತಾನ್ ಪಾಳ್ಯದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ, ಹೀಗಾಗಿ ಫ್ಲೈಓವರ್ ಅನ್ನ ಬಂದ್ ಮಾಡಿದೀವಿ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಯಾರೆಲ್ಲ KR ಮಾರ್ಕೆಟ್ ನಿಂದ ಮೈಸೂರು ಕಡೆಗೆ ಹೋಗ್ತಾರೋ ಅವರು ಸರ್ವಿಸ್ ರೋಡ್ ಅನ್ನ ಬಳಸ್ಕೊಂಡೇ ಹೋಗ್ಬೇಕು. ಈಗ ಆಲ್ರೆಡಿ ಟ್ರಾಫಿಕ್ ಜಾಮ್ ಆಗತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಚಾಮರಾಜಪೇಟೆ, ಟೌನ್ ಹಾಲ್ ಹಾಗೂ ಮೆಜೆಸ್ಟಿಕ್ ಕಡೆಗೆ ಹೋಗೋರು ಪರ್ಯಾಯ ವಾಹನಗಳಂದ್ರೆ ಬೇರೆ ಬೇರೆ ರೂಟ್ಗಳಿರುತ್ತೆ, ಶಾರ್ಟ್ ಕಟ್ ರೂಟ್, ಆ ಮೂಲಕ ನೀವು ಸಂಚಾರ ಮಾಡಬೇಕು. ಅದು ಬಿಟ್ಟರೆ ಫ್ಲೈಓವರ್ ಮೇಲೆ ಹೋಗೋದಕ್ಕಾಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಸಂಚಾರಿ ಪೊಲೀಸರು ಮತ್ತೊಂದು ಸಜೆಷನ್ ಅನ್ನ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ. ಯಾರೆಲ್ಲ ಪೀಕ್ ಅವರ್ಗಳಲ್ಲಿ, ಸ್ಪೆಷಲಿ ಪೀಕ್ ಅವರ್ಗಳಲ್ಲಿ ಟ್ರಾವೆಲ್ ಮಾಡ್ತಿರೋ ಆಫೀಸ್ಗಳಿಗೆ, ಮನೆಗಳಿಗೆ, ಅಂತವರು ಮೆಟ್ರೋ ಯೂಸ್ ಮಾಡೋದು ಒಳ್ಳೇದು ಅನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಸರ್ವಿಸ್ ರೋಡ್ ಮೇಲೆ ಡಿಪೆಂಡ್ ಆಗ್ತಾ ಇರುವಂತ ಕಾರಣ ಸಾವಿರಾರು ವಾಹನಗಳು ಒಮ್ಮೆನೆ ಓಡಾಟ ನಡೆಸಬೇಕಾಗತ್ತೆ. ಅಂತ ಸಮಯದಲ್ಲಿ ಗಂಟೆ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗೋ ಸಂಭವ ಕೂಡ ಇರುತ್ತೆ. ಹೀಗಾಗಿ ಮೊದಲು ಚೆಕ್ ಮಾಡ್ಕೊಳ್ಳಿ, ಆ ನಂತರ ನೀವು ಟ್ರಾವೆಲ್ ಮಾಡಿ. ಇನ್ ಕೇಸ್ ಅದು ಆಗಿಲ್ಲ ಅಂದ್ರೆ ಮೆಟ್ರೋನ ಪ್ರಿಫರ್ ಮಾಡಿ ಅನ್ನುವಂತ ಸಜೆಷನ್ ಕೂಡ ಕೊಡ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ.